ಎಲ್ಲರಿಗೂ ದೇವಾಲಯ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡುತ್ತಿದ್ದೀರಾ ಅವರೆಲ್ಲರೂ ಮತ್ತಷ್ಟು ದೇವಾಲಯಗಳ ವಿಶೇಷ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಉಚಿತ ಚಂದಾದಾರರಾಗಿ. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಬಗ್ಗೆ ತಿಳಿಯೋಣ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಾಲಯವು ಪ್ರಕೃತಿಯ ಐಷಾರಾಮಿ ಸಮೃದ್ಧಿಯಲ್ಲಿ ಮುಳುಗಿದೆ. ಸುಬ್ರಹ್ಮಣ್ಯ ಗ್ರಾಮವು ದಕ್ಷಿಣ ಕನ್ನಡದ ಕಡಬ ತಾಲೂಕಿನಲ್ಲಿದೆ. ಸುಬ್ರಹ್ಮಣ್ಯ ದೇವರು ಈ ದೇವಾಲಯದ ಮುಖ್ಯ ದೇವರು. ಕುಕ್ಕೆ ಸುಬ್ರಹ್ಮಣ್ಯ ನಾಗದೇವತೆ. ಇಲ್ಲಿ ಸರ್ಪರಾಜ ವಾಸಿಕೆಯೊಂದಿಗೆ ವಿಲೀನಗೊಂಡ ದೇವರಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ಆದ್ದರಿಂದ ಯಾವುದೇ ರೀತಿಯ ನಾಗದೋಷಗಳಿಂದ ಮೋಕ್ಷಕ್ಕೆ ಅಂತಿಮ ಸಾಂತ್ವನ ಎಂದು ನಂಬಲಾಗಿದೆ. ಸುಬ್ರಹ್ಮಣ್ಯ ಕ್ಷೇತ್ರವನ್ನು ಹಿಂದೆ ಕುಕ್ಕೆ ಪಟ್ಟಣ ಎಂದು ಕರೆಯಲಾಗುತ್ತಿತ್ತು. ಶಂಕರ ವಿಜಯ ಆನಂದಗಿರಿಯಲ್ಲಿ ಶ್ರೀ ಶಂಕರಾಚಾರ್ಯರು ತಮ್ಮ ದಿಗ್ವಿಜಯ ಎಂಬ ಧಾರ್ಮಿಕ ದಂಡಯಾತ್ರೆಯ ಸಮಯದಲ್ಲಿ ಕೆಲವು ದಿನಗಳ ಕಾಲ ಇಲ್ಲಿ ಮೊಕ್ಕಂ ಹೂಡಿದ್ದರು ಎಂದು ಗಮನಿಸಿದ್ದಾರೆ. ಶ್ರೀ ಶಂಕರಾಚಾರ್ಯರು ತಮ್ಮ ಸುಬ್ರಹ್ಮಣ್ಯ ಭುಜಂಗ ಪ್ರಯಾತ್ ಸ್ತೋತ್ರಂನಲ್ಲಿ ಈ ಸ್ಥಳವನ್ನು ಬಜೆ ಕುಕ್ಕೆಲಿಂಗ ಎಂದು ಉಲ್ಲೇಖಿಸಿದ್ದಾರೆ. ಶ್ರೀ ಷಣ್ಮುಖ ಸ್ವಾಮಿಯು ತಾರಕಾಸುರ ಮತ್ತು ಇತರ ಅಸುರರನ್ನು ಸಂಹಾರ ಮಾಡಿದ ನಂತರ ಈ ತೀರ್ಥದಲ್ಲಿ ತನ್ನ ವಿನಾಶದ ಆಯುಧಗಳನ್ನು ತೊಳೆದನು ಮತ್ತು ಈ ಪ್ರಸಂಗದಿಂದ ಕುಮಾರಧಾರ ಎಂಬ ಹೆಸರು ಬಂದಿದೆ. ಈ ಕ್ಷೇತ್ರವು ಧಾರಾ ನದಿಯ ದಡದಲ್ಲಿದೆ. ಈಗ ಕುಮಾರಧಾರ ಎಂದು ಕರೆಯಲಾಗುತ್ತದೆ. ಕುಮಾರ ಪರ್ವತದಲ್ಲಿ ಹುಟ್ಟಿ ಅರಬ್ಬಿ ಸಮುದ್ರಕ್ಕೆ ಹರಿಯುತ್ತದೆ. ಔಷಧಿಯಿಂದ ವಾಸಿಯಾಗದ ಸರ್ಪದೋಷದಿಂದ ಬಳಲುತ್ತಿರುವವರು ಸೇವೆಯನ್ನು ಕೈಗೊಳ್ಳುತ್ತಾರೆ ಮತ್ತು ಅವರು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುತ್ತಾರೆ. ಸುಬ್ರಹ್ಮಣ್ಯ ಶಾಸ್ತಿಯ ಸಮಯದಲ್ಲಿ ಭಕ್ತರು ತಮ್ಮ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳನ್ನು ಹೋಗಲಾಡಿಸುವ ಬೀದಿ ಮಣೆ ಸ್ನಾನದಲ್ಲಿ ಭಾಗವಹಿಸುತ್ತಾರೆ. ಅಷ್ಟೇ ಅಲ್ಲ, ಸಾಮೂಹಿಕ ಅನ್ನ ಸಂತರ್ಪಣೆಯ ಉಚ್ಚಿಷ್ಟದ ಮೇಲೆ ಮಣೆ ಸ್ನಾನವನ್ನು ನಡೆಸುವುದು ಮತ್ತು ಚತುರ್ಭುಜದಲ್ಲಿ ಉರುಳು ಸೇವೆ ಈ ದೇವಾಲಯದಲ್ಲಿ ಕೈಗೊಂಡ ಪ್ರಸಿದ್ಧ ವ್ರತಗಳು. ಕುಮಾರಧಾರದಲ್ಲಿ ಸ್ನಾನ ಮಾಡಿ ಕುಕ್ಕೆಲಿಂಗ ಕಂಡೆವು. ಕಡಾಯಿಯಲ್ಲಿ ತಯಾರಿಸಿದ ಅನ್ನವನ್ನು ನಾವೇ ಉಣಬಡಿಸಿದ್ದೇವೆ ಎಂಬುದು ಜನಪದ ಪ್ರೀತಿಯ ಮಾತು. ಇರುವೆಯಿಂದ ತೆಗೆದ ಮಣ್ಣು ಮೂಲ ಮೃತ್ತಿಕೆ ಇಲ್ಲಿನ ಮುಖ್ಯ ಪ್ರಸಾದವಾಗಿದೆ. ಪರಶುರಾಮನ ಸೃಷ್ಟಿಯ ಸಪ್ತಕ್ಷೇತ್ರಗಳಲ್ಲಿ ಒಂದಾದ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರವು ಪುರಾಣ ಇತಿಹಾಸ ಕಾಲಗಳಿಂದಲೂ ನಾಗಾರಾಧನೆಗೆ ಪ್ರಸಿದ್ಧಿಯಾಗಿದೆ. ಈ ದೇವಾಲಯವು ಯಾವ ಶತಮಾನಕ್ಕೆ ಸೇರಿದೆ ಎಂಬುದರ ಬಗ್ಗೆ ನಿಖರವಾದ ಮಾಹಿತಿಯು ಲಭ್ಯವಿರುವುದಿಲ್ಲ. ಆದರೆ ಸ್ಕಂದ ಪುರಾಣ ಮತ್ತು ಶ್ರೀಮದ್ ಶಂಕರಾಚಾರ್ಯರು ಈ ಕ್ಷೇತ್ರದ ಬಗ್ಗೆ 9-10ನೇ ಶತಮಾನದಲ್ಲಿ ಶಂಕರ ವಿಜಯಂ ಎಂಬ ಗ್ರಂಥದಲ್ಲಿ ಬಜೆ ಕುಕ್ಕೆಲಿಂಗಂ ಎಂಬುದಾಗಿ ಶ್ರೀ ಕುಕ್ಕೆ ಪುಣ್ಯಾಧೀಶನನ್ನು ಭಜಿಸಿದ ಬಗ್ಗೆ ಉಲ್ಲೇಖವಿರುವುದು. ಪರಶುರಾಮನ ಸೃಷ್ಟಿಯ ಸಪ್ತಕ್ಷೇತ್ರಗಳಲ್ಲಿ ಒಂದಾದ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರವು ಪುರಾಣ ಇತಿಹಾಸ ಕಾಲಗಳಿಂದಲೂ ನಾಗಾರಾಧನೆಗೆ ಪ್ರಸಿದ್ಧಿಯಾಗಿದೆ. ಈ ದೇವಾಲಯವು ಯಾವ ಶತಮಾನಕ್ಕೆ ಸೇರಿದೆ ಎಂಬುದರ ಬಗ್ಗೆ ನಿಖರವಾದ ಮಾಹಿತಿಯು ಲಭ್ಯವಿರುವುದಿಲ್ಲ. ಆದರೆ ಸ್ಕಂದ ಪುರಾಣ ಮತ್ತು ಶ್ರೀಮದ್ ಶಂಕರಾಚಾರ್ಯರು ಈ ಕ್ಷೇತ್ರದ ಬಗ್ಗೆ 9-10ನೇ ಶತಮಾನದಲ್ಲಿ ಶಂಕರ ವಿಜಯಂ ಎಂಬ ಗ್ರಂಥದಲ್ಲಿ ಬಜೆ ಕುಕ್ಕೆಲಿಂಗಂ ಎಂಬುದಾಗಿ ಶ್ರೀ ಕುಕ್ಕೆ ಪುಣ್ಯಾಧೀಶನನ್ನು ಭಜಿಸಿದ ಬಗ್ಗೆ ಉಲ್ಲೇಖವಿರುವುದು. ಈ ಸುಬ್ರಹ್ಮಣ್ಯ ದೇವರು ಕುಕ್ಕೆ ಕ್ಷೇತ್ರದಲ್ಲಿ ನಾಗರೂಪಿಯಾಗಿ ನೆಲೆಸಿದ್ದಾರೆಂಬ ನಂಬಿಕೆಯ ಕಾರಣಕ್ಕೆ ದೇವಾಲಯ ನಿರ್ಮಾಣ ಆಗಿದೆ ಎನ್ನಲಾಗಿದೆ. ಆದರೆ ಇಲ್ಲಿ ಉದ್ಭವ ಸ್ವಯಂ ಮೂರ್ತಿ ಅಥವಾ ಋಷಿಗಳಿಂದ ಪ್ರತಿಷ್ಠಾಪಿತ ಮೂರ್ತಿಗಳು ಇರುವುದು ಸುಬ್ರಹ್ಮಣ್ಯನ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಪ್ರಮುಖವಾಗಿ ಸಂತಾನ ಪ್ರಾಪ್ತಿ, ಮಾಂಗಲ್ಯ ಭಾಗ್ಯ, ಚರ್ಮವ್ಯಾಧಿಗಳು ಹಾಗೂ ನಾಗದೋಷ ನಿವಾರಣೆಯ ಫಲ ಲಭಿಸುತ್ತದೆ ಎಂಬ ನಂಬಿಕೆ ಇದೆ.
ನಾಗದೋಷಕ್ಕೆ ಸಂಬಂಧಿಸಿದ ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ, ನಾಗಪ್ರತಿಷ್ಠೆ ಸೇವೆಗಳು ಇಲ್ಲಿನ ಪ್ರಮುಖ ವಿಶೇಷ ಪೂಜೆಗಳು. ಪಶ್ಚಿಮ ಘಟ್ಟದ ಕುಮಾರ ಪರ್ವತದ ನದಿ ದಡದಲ್ಲಿ ದೇವಾಲಯವು ಇರುತ್ತದೆ. ದೇವಾಲಯದ ಪೂರ್ವ ದಿಕ್ಕಿನಲ್ಲಿ ಹಾಗೂ ಸುತ್ತಲೂ ದರ್ಪಣತೀರ್ಥ ನದಿ ಮತ್ತು ಕುಮಾರಧಾರ ನದಿಗಳಿಂದ ಸುತ್ತುವರೆದಿರುತ್ತದೆ.